ಕೆಟಿಡಿಒ ಕೊಡಗು ವತಿಯಿಂದ ಅರ್ಥಪೂರ್ಣ ಕಾರ್ಯಕ್ರಮ 11 ದಿನಗಳಿಂದ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಉಚಿತ ಸೇವೆ ನೀಡಿದ ಟ್ಯಾಕ್ಸಿ ಚಾಲಕರು ಮಾಲೀಕರು, ಕುಡಿಯುವ ನೀರು, ಕಾಫಿ, ಟೀ, ವಿಶ್ರಾಂತಿ ವ್ಯವಸ್ಥೆ ಕಲ್ಪಿಸಿದ ಟ್ಯಾಕ್ಸಿ ಅಸೋಸಿಯೇಷನ್. ಕಳೆದ 2 ವರ್ಷಗಳಿಂದ ರಾತ್ರಿಯ ವೇಳೆಯಲ್ಲಿ ಅಯ್ಯಪ್ಪ ಭಕ್ತರಿಗೆ ಸೇವಾ ಕಾರ್ಯ. ಪೊನ್ನಂಪೇಟೆ ಬಸ್ ನಿಲ್ದಾಣದಲ್ಲಿ ರಾತ್ರಿಯ ವೇಳೆ ನಿಸ್ವಾರ್ಥ ಸೇವೆ ಸಲ್ಲಿಸುವ ಟ್ಯಾಕ್ಸಿ ಅಸೋಸಿಯೇಷನ್. ಸಾವಿರಾರು ಅಯ್ಯಪ್ಪ ಭಕ್ತರಿಗೆ ಸಹಾಯ ಹಸ್ತ ನೀಡುವ ಮೂಲಕ ನಿಸ್ವಾರ್ಥ ಸೇವೆ ಸಲ್ಲಿಸಿದ ಚಾಲಕರು, ಆಡಳಿತ ಮಂಡಳಿಯ ಅಧ್ಯಕ್ಷರು ಸೇರಿದಂತೆ ಸದಸ್ಯರ ಪಾಲ್ಗೊಳ್ಳುವಿಕೆ. ಇದು ಕೊಡಗು ಜಿಲ್ಲೆಯ ಕೆಟಿಡಿಒ ಸಂಸ್ಥೆಯ ಒಂದು ಶಬರಿಮಲೆ ಯಾತ್ರಾರ್ಥಿಗಳಿಗೆ ಯಾತ್ರೆಗೆ ಹೋಗುವಂಥ ಚಾಲಕರಿಗೆ ಮತ್ತು ಪ್ರಯಾಣಿಕರಿಗೆ ಮಾಡುವಂಥ ಒಂದು ಕಾರ್ಯಕ್ರಮ ಆಗಿರ್ತದೆ. ಈ ಕಾರ್ಯಕ್ರಮದಲ್ಲಿ ಕಾಫಿ, ಟೀ ಮತ್ತು ಅವರಿಗೆ ಲಘು ಉಪಹಾರಗಳನ್ನು ರಾತ್ರಿ ವೇಳೆಯಲ್ಲಿ 8 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ ವಿತರಣೆ ಮಾಡ್ತಾ ಇದ್ದೀವಿ ನಾವು. ಇದು ಕೊಡಗು ಜಿಲ್ಲೆಯ ಕೆಟಿಡಿಒ ಸಂಸ್ಥೆ ವತಿಯಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸಮಿತಿಯ ವತಿಯಿಂದ ಅವರ ಸಹಕಾರದೊಂದಿಗೆ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇದರಲ್ಲಿ ಕೊಡಗು ಜಿಲ್ಲೆಯ 5 ತಾಲೂಕುಗಳ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳ ಸಹಕಾರದೊಂದಿಗೆ ಮತ್ತು ಇಲ್ಲಿಯ ದಾನಿಗಳ, ಪೊನ್ನಂಪೇಟೆ ಸುತ್ತಮುತ್ತಲಿನ ದಾನಿಗಳ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಕೆಟಿಡಿಒ ಸಂಸ್ಥೆಯ ಒಪ್ಪಿಗೆಯ ಮೇರೆಗೆ ಕೊಡಗು ಜಿಲ್ಲಾ ಸಮಿತಿಯ ಮತ್ತು ಎಲ್ಲ ತಾಲೂಕು ಸಮಿತಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರ ಒಂದು ಸಹಕಾರದೊಂದಿಗೆ ಯಶಸ್ವಿಯಾಗಿ 11 ದಿನಗಳ ಕಾಲ ಈ ಕಾರ್ಯಕ್ರಮ ನಡೆಯಿತು. ಇವತ್ತಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿದ ನಮ್ಮ ಪಟ್ಟಣ ಪಂಚಾಯಿತಿ ಪೊನ್ನಂಪೇಟೆ ಅಧ್ಯಕ್ಷರು ಹಾಗೂ ಆಡಳಿತ ವರ್ಗದವರಿಗೆ ನಮ್ಮ ಕೆಟಿಡಿಒ ಸಂಸ್ಥೆಯ ಪರವಾಗಿ, ರಾಜ್ಯದ ಜಿಲ್ಲಾ ಹಾಗೂ ತಾಲೂಕಿನ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸಿದ್ದೇನೆ. ಹಾಗೆಯೇ ಇದಕ್ಕೆ ನಮ್ಮ ಪೊಲೀಸ್ ಇಲಾಖೆ ರಾತ್ರಿಯ ವೇಳೆಯಲ್ಲಿ ಕಾರ್ಯನಿರ್ವಹಿಸಲು ತುಂಬ ಪರಿಶ್ರಮದಿಂದ ನಮ್ಮ ಸಹಕಾರ ಕೊಟ್ಟಂಥ ನಮ್ಮ ಪೊಲೀಸ್ ಅವರಿಗೂ ಕೂಡ ನಾನು ಈ ಸಮಯದಲ್ಲಿ ಧನ್ಯವಾದವನ್ನು ಅರ್ಪಿಸಲು ಇಷ್ಟಪಡ್ತಾ ಇದ್ದೇನೆ. ಪಟ್ಟಣದ ಸಾರ್ವಜನಿಕರು ಹಾಗೂ ಅಂಗಡಿ ಮಾಲೀಕರು ಹಾಗೂ ದಾನಿಗಳು ಕೂಡ ನಮಗೆ ಸಹಕಾರವನ್ನು ನೀಡಿರ್ತಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಕೆಟಿಡಿಒ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಕಾರ್ಯಕ್ರಮವನ್ನು 11 ದಿನಗಳ ಕಾಲ ಯಶಸ್ವಿಗೊಳಿಸಲು ನಮ್ಮ ಕೊಡಗು ಜಿಲ್ಲಾ ಕೆಟಿಡಿಒ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಹಗಲು ರಾತ್ರಿ ಇದಕ್ಕೆ ದುಡಿದಿರ್ತಾರೆ. ತಮ್ಮ ಏನೇ ಕೆಲಸಗಳಿದ್ದರೂ ಕೂಡ ಅದನ್ನ ಬದಿಗೊತ್ತಿ ಈ ಒಂದು 11 ದಿನಗಳ ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಮ್ಮ ಕೆಟಿಡಿಒ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿರ್ತಾರೆ. ಅವರಿಗೂ ಕೂಡ ನಮ್ಮ ಕೆಟಿಡಿಒ ಸಂಸ್ಥೆಯ ಜಿಲ್ಲೆಯ ಪರವಾಗಿ, ತಾಲೂಕಿನ ಪರವಾಗಿ ಹಾಗೂ ರಾಜ್ಯದ ಪರವಾಗಿ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸಿದ್ದೇನೆ. ಅಂತೆಯೇ ಶ್ರೀ ಕ್ಷೇತ್ರ ಶಬರಿಮಲ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೆ ನಾವು ಚುಕ್ಕು ಕಾಫಿಯ ಈ ವ್ಯವಸ್ಥೆಯ ಒಂದು ಕಾರ್ಯಕ್ರಮದ ಪ್ರಥಮ ಹಂತದಿಂದ ಕೊನೆಯ ಹಂತದವರೆಗೂ ಪ್ರತ್ಯಕ್ಷವಾಗಿ ಹಾಗೆ ಪರೋಕ್ಷವಾಗಿ ನಮ್ಮ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಸಹಕಾರನ ನೀಡಿದಂಥ ನಮ್ಮ ರಾಜ್ಯದ ಸಂಘಟನಾ ಕಾರ್ಯದರ್ಶಿಗಳಾದ ವಿನ್ಸೆಂಟ್ ಬಾಬಣ್ಣ ಅವರಿಗೂ ಕೂಡ ನಮ್ಮ ರಾಜ್ಯ ಸಮಿತಿಯ ಪರವಾಗಿಯೂ, ಜಿಲ್ಲಾ ಸಮಿತಿಯ ಪರವಾಗಿಯೂ ಹಾಗೂ ತಾಲೂಕಿನ ಸಮೇತ ಪರವಾಗಿಯೂ ಹಾಗೂ ವೈಯಕ್ತಿಕವಾಗಿಯೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಇಷ್ಟಪಡ್ತಿದ್ದೇನೆ ಈ ಸಂದರ್ಭದಲ್ಲಿ. ಅಂತೆಯೇ ಮತ್ತೊಮ್ಮೆ ಈ ಶ್ರೀ ಕ್ಷೇತ್ರ ಶಬರಿಮಲ ಯಾತ್ರಿಕರಿಗೆ ಏನು ಚುಕ್ಕ ಕಾಫಿ ವ್ಯವಸ್ಥೆ ಮಾಡಲಾಗಿತ್ತು, ಅದಕ್ಕೆ ನಮ್ಮ ಒಂದು ಇದಕ್ಕೊಂದು ಸಮಿತಿಯನ್ನು ರಚಿಸಿದ್ದು ನಾವು. ಆ ಸಮಿತಿಯ ಅಧ್ಯಕ್ಷರಾದ ನಮ್ಮ ಶಕೀಲ್ ಅವರು ಮತ್ತು ಅವರ ತಂಡದವರಿಗೂ ಕೂಡ ನಮ್ಮ ಕೆಟಿಡಿಒ ಸಂಸ್ಥೆಯ ಪರವಾಗಿ ರಾಜ್ಯ, ಜಿಲ್ಲೆ, ತಾಲೂಕು ಹಾಗೂ ನನ್ನ ವೈಯಕ್ತಿಕವಾದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಇವತ್ತು ನಮ್ಮ ಈ ಒಂದು ಚುಕ್ಕಾಪಿ ವ್ಯವಸ್ಥೆಯ ಒಂದು ಕೊನೆಯ ದಿನವಾಗಿದ್ದು, ಈ ಒಂದು ವ್ಯವಸ್ಥೆಯ ಕಾರ್ಯಕ್ರಮಕ್ಕೆ ನಮ್ಮ ಪೊನ್ನಂಪೇಟೆ ಸ್ಥಳೀಯ ನಮ್ಮ ಕೆಟಿಡಿಒ ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕಿನ ವಿಶೇಷವಾಗಿ ನಮ್ಮ ಸ್ಥಳೀಯ ಪೊನ್ನಂಪೇಟೆ ನಮ್ಮ ಚಾಲಕರು, ವಿಶೇಷವಾಗಿ ನಮ್ಮ ಅಧ್ಯಕ್ಷರು, ನಮ್ಮ ಜಿಲ್ಲಾ ಅಧ್ಯಕ್ಷರು, ಹಾಗೆ ನಮ್ಮ ಕಾರ್ಯದರ್ಶಿಗಳು, ನಮ್ಮ ಹಿರಿಯ ಸರಗಲರು, ಪೊನ್ನಂಪೇಟೆ ವಿರಾಜಪೇಟೆ ಈಗಿನ ಸಂಘಟನಾ ಕಾರ್ಯದರ್ಶಿಗಳು, ಹಾಗೆ ನಮ್ಮ ಉಪಾಧ್ಯಕ್ಷರು ರವೀಣ್ಣನವರು ಭಾಳ ಯಶಸ್ವಿಯಾಗಿ ಇವತ್ತು ಇಲ್ಲಿನ ನಮ್ಮ ಸ್ಥಳೀಯ ಚಾಲಕರನ್ನು
ಒಗ್ಗೂಡಿಸಿ 2ನೇ ವರ್ಷದ ಬಹಳ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿರ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ವಿಶೇಷವಾಗಿ ನಮ್ಮ ಶಾಸಕರು ಪೊನ್ನವರು ಕೂಡ ನಿನ್ನೆ ಕೂಡ ಆಗಮಿಸಿದ್ದು ಇಲ್ಲಿ ನಮಗೆ ತಮ್ಮದಂಥ ಒಂದು ಸೇವೆಯನ್ನು ಮಾಡಿ ಹೋಗಿರುತ್ತಾರೆ. ಅದೇ ರೀತಿ ಚೇರಂಡ ಮೋಹನ್ ಕುಶಲಪ್ಪರವರು, PW ಗುತ್ತಿಗೆದಾರರ ಕುಟ್ಟಂದಿ ಇವರುಗಳು ಕೂಡ ಅವರ ಸಂಘಟಕರು ಸೇರಿ ಈಗ ನಮಗೆ ಈಗ ಒಂದು ಸಹಕಾರವನ್ನು ಕೊಟ್ಟು ನಮಗೆ ಸಹಕಾರ ನೀಡಿದ್ದಾರೆ. ಅನ್ನ ಸಂತರ್ಪಣೆಯನ್ನು ಕೂಡ ನೀಡಿ ನಮಗೆ ಸಹಕಾರ ಕೊಟ್ಟಿರುತ್ತಾರೆ. ಅವರಿಗೆ ಕೂಡ ನಮ್ಮ ರಾಜ್ಯ ಮಟ್ಟ ಹಾಗೂ ನಮ್ಮ ಜಿಲ್ಲೆಯ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ದಿಲೂರವರು ಮತ್ರಂಡ ಅವರು ಸಂಘಟಕರು ಕೂಡ ಇವತ್ತು ನಮಗೆ ಪ್ರತಿಯೊಂದು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಾರೆ. ಅವರಿಗೆ ಕೂಡ ವಿಶೇಷವಾದ ನಾವು ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಪೊನ್ನಪ್ಪರವರು ವಿಘ್ನೇಶ್ವರ ವಾಹನ ಚಾಲಕರ ಮಾಲೀಕರ ಸಂಘದ ಅಧ್ಯಕ್ಷರು ಅವರು ಕೂಡ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಹಾಗೆ ವಿಶೇಷವಾಗಿ ನಮಗೆ ಪೊನ್ನಪೇಟೆ ಎಲ್ಲ ಸಾರ್ವಜನಿಕರು ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಈ ಒಂದು ಕಾಫಿ, ಟೀ ಹಾಗೂ ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಚಾಲಕರಿಗೆ ವಿಶ್ರಾಂತಿ ವ್ಯವಸ್ಥೆ ಮಾಡಿಕೊಡಲು ಎಲ್ಲ ರೀತಿಯಲ್ಲೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪೊನ್ನಪೇಟೆ ಎಲ್ಲ ನಮ್ಮ ಸಾರ್ವಜನಿಕ ಬಂಧುಗಳಿಗೆ, ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಎಲ್ಲ ಚಾಲಕರ ಮಿತ್ರರ ಪರವಾಗಿ ಅವರಿಗೆ ತುಂಬು ಹೃದಯದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣೀರ ಹರೀಶ್ ಅವರು ಕೂಡ ನಮಗೆ ಎಲ್ಲ ರೀತಿಯಲ್ಲೂ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ಕೂಡ ನಾವು ವಿಶೇಷವಾಗಿ ನಮ್ಮ ರಾಜ್ಯ ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ಪರವಾಗಿ ಎಲ್ಲ ಚಾಲಕ ಮಿತ್ರರ ಪರವಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಇವತ್ತು ಕೊನೆಯ ದಿನವಾಗಿದ್ದು ನಮಗೆ ಪತ್ರಕರ್ತರು ಕೂಡ ಬಂದು ಇಲ್ಲಿ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅವರ ಪತ್ರಕರ್ತರ ಬಂದವರಿಗೆ ಕೂಡ ನಾವು ನಮ್ಮ ಪೊಲೀಸ್ ಸಿಬ್ಬಂದಿಯವರಿಗೆ ಕೂಡ ನಾವು ವಿಶೇಷವಾಗಿ ಹಾಗೂ ನಮಗೆ ಎಲ್ಲ ರೀತಿಯಲ್ಲೂ ಪ್ರೋತ್ಸಾಹವನ್ನು ಕೊಟ್ಟಂತಹ ಈ ಪೊನ್ನಪೇಟೆ ಸ್ಥಳೀಯ ಎಲ್ಲ ದಾನಿಗಳಿಗೂ ಹಾಗೂ ಸಾರ್ವಜನಿಕ ಬಂಧುಗಳಿಗೂ ನಮಗೆ ವಿಶೇಷವಾಗಿ ನಾವು ಕರ್ನಾಟಕ ರಾಜ್ಯದ ಪರವಾಗಿ ಹಾಗೂ ನಮ್ಮ ಜಿಲ್ಲೆಯ ಪರವಾಗಿ ಹಾಗೂ ಪೊನ್ನಪೇಟೆ ಹಿರೇಪೇಟೆ ತಾಲೂಕಿನ ಎಲ್ಲ ಪದಾಧಿಕಾರಿಗಳ ಚಾಲಕರ ಮಿತ್ರ ಪರವಾಗಿ ಅವರು ತುಂಬ ಅಭಿನಂದನೆ ಸಲ್ಲಿಸುತ್ತಾ ಇವತ್ತು ಕೊನೆಯ ದಿನವಾಗಿ ಇವತ್ತು ಬರ್ತಕ್ಕಂಥ ನಮ್ಮ ಶಬರಿಮಲೆ ಯಾತ್ರೆಗೆ ಬರ್ತಕ್ಕಂಥ ಪ್ರಯಾಣಿಕರಿಗೆ ನಾವು ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಗಲು ರಾತ್ರಿ ಅನ್ನದೇ ನಮ್ಮ ಪೊನ್ನಪೇಟೆಯ ಚಾಲಕರು ಪ್ರತಿ ಹಗಲು ರಾತ್ರಿ ಕೂಡ ವಿಶೇಷವಾಗಿ ಬೆಳಗಿನ ಜಾವವರೆಗೂ ವಿಶೇಷವಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಬದಿವತ್ತಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇವತ್ತು ಎಷ್ಟು ಯಶಸ್ವಿಯಾಗಿ ನಡೆಯಲು ನಮಗೆ ಈ ಇಡೀ ಜಿಲ್ಲೆಗೆ ಮಾತ್ರ ಅಲ್ಲ ನಮ್ಮ 8 ರಾಜ್ಯಗಳಲ್ಲಿ ನಮ್ಮ KTD ಸಂಸ್ಥೆ ನಮ್ಮ ಕೆಲಸ ನಿರ್ವಹಣೆ ಮಾಡ್ತಾ ಇದೆ. ಎಲ್ಲ ಚಾಲಕರಿಗೆ ಇದು ಗೌರವ ಸಲ್ಲುತ್ತೆ ಅಂತ ಹೇಳಿ ನಾನು ಹೇಳುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನಮ್ಮ ಪೊನ್ನಪೇಟೆ ಸ್ಥಳೀಯ ದಾನಿಗಳಿಗೂ ಅತಿಥಿಗಳಿಗೆ ನಾನು ತುಂಬ ಧನ್ಯವಾದ ಅರ್ಪಿಸುತ್ತಾ KTDO ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಆರ್ಗನೈಸೇಷನ್ಸ್ ಇದು KTDO ಅಂತ ಹೇಳಿದ್ರೆ ಎಲ್ಲರೂ ಹೇಳ್ತಾರೆ KTDO ಅಂದರೆ ಏನು, KTDO ಅನ್ನು ಗೊತ್ತಿರಬೇಕು, ಚಾಲಕನಿಂದ ಚಾಲಕ ಬೆಳವಣಿಗೆ ಬರಬೇಕು ಅನ್ನೋಸ್ಕರ ನಾವು ಮಾಡಿದ್ದೀವಿ ಈ ಸಂಘನ. ಇದು ಚುಕ್ಕು ಕಾಪಿ ವ್ಯವಸ್ಥೆ, ಯಾಕಂದರೆ ಸಾವಿರಾರು ಕಿಲೋಮೀಟ್ರು ದೂರದಿಂದ ಬರ್ತಾ ಇರ್ತಾರೆ. ಅವರ ಚಾಲಕನಾಗಿರ್ಬೋದು ಇಲ್ಲ ಅವ್ರ ಜೊತೆ ಬರೋ ಸ್ವಾಮಿಗಳಾಗಿರ್ಬೋದು, ಅವರಿಗೆ ಒಂದು ವಿಶ್ರಾಂತಿ ತಗೊಳ್ಳಿಕ್ಕೆ 2 ವರ್ಷದಿಂದ ಕಳೆದ ವರ್ಷ ಈ ವರ್ಷ 2ನೇ ವರ್ಷಕ್ಕೆ ನಾವು ಹೆಜ್ಜೆ ಹಾಕಿದ್ದೀವಿ. ಭಾಳ ಉತ್ತಮವಾಗಿ ಕಾರ್ಯಕ್ರಮವನ್ನು ನಡೆದಿದೆ, ಏನು ತೊಂದರೆ ತಾಪತ್ರಿಲ್ಲ. ಇದಕ್ಕೆ ಸಹಕಾರ ನೀಡಿದಂಥ ಪೊನ್ನಪೇಟೆ ಪಂಚಾಯತಿ ಅಧ್ಯಕ್ಷರು, PDO, ಹಾಗೆ ನಮ್ಮ ಪೊಲೀಸ್ ಸಿಬ್ಬಂದಿಗಳು, ಪೇಪರ್ ಕರ್ತಕರು, ಹಾಗೆ ನಮ್ಮ ಕೊಡಗು ಜಿಲ್ಲಾ ಅಧ್ಯಕ್ಷರು, ಹಾಗೆ ಉಪಾಧ್ಯಕ್ಷರುಗಳು, ಹಾಗೆ ಕಾರ್ಯದರ್ಶಿಗಳು, ಹಾಗೆ ನಮ್ಮ ಹಲವಾರು ಕೊಡಗು ಜಿಲ್ಲೆಯಿಂದ ಬಂದಂಥ KTDO ಮೆಂಬರ್ಗಳು ಎಲ್ಲರಿಗೂ ತುಂಬ ಹೃದಯ ಧನ್ಯವಾದ ಹಾಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಜೈ ಜೈ KTDO. ಹೆಲೋ, ನಾನು ಕೊಂಡಿಜಮಂಡ ಪಲ್ಲವಿ ಸತೀಶ್. ಇದು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.